ಜನಾರ್ದನ್ ರೆಡ್ಡಿ ಅವರು ಮತ್ತೆ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಇದರಿಂದ ಯಾರು ಖುಷಿ ಪಟ್ರೋ ಎಲ್ಲೋ ಗೊತ್ತಿಲ್ಲ. ಆದ್ರೆ ಅವರ ಆಪ್ತ ಸ್ನೇಹಿತರಾದಂತಹ ರಾಮ್ಲು ಅವ್ರಿಗೆ ಸಹಜವಾಗಿ ಖುಷಿ ಆಗಿರ್ಬೇಕು. ಈಗ ಸ್ವತಃ ಮಾಜಿ ಸಚಿವರಾದಂತಹ ಶ್ರೀರಾಮ್ಲು ಅವರು ನಮ್ಮ ಜೊತೆ ಇದ್ದಾರೆ. ಬಳ್ಳಾರಿ ಅಧಿಕೃತ ಅಭ್ಯರ್ಥಿನೂ ಕೂಡ ಆಗಿರುವಂತದ್ದು. ಸರ್, ಈ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀರಾ? ಜನಾರ್ದನ್ ರೆಡ್ಡಿ ಅವರು ಒಂದ್ ರೀತಿ ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ಪ್ರಭು ಯಾವ ರೀತಿಯಲ್ಲಿ ಒಂದ್ ರೀತಿ ಅಜ್ಞಾತವಾಸವನ್ನು ಮುಗಿಸ್ಕೊಂಡು ಯಾವ ರೀತಿಯಲ್ಲಿ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಬರ್ತಾನೋ ಆ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಕೂಡ ಅಗ್ನಿ ಪರೀಕ್ಷೆಯನ್ನು ಗೆದ್ದು ಜನರ ಮನಸ್ಸನ್ನು ಗೆದ್ದು ಪುನಃ ಅವ್ರ ಸ್ವಂತ ಮನೆಗೆ ಇವತ್ತು ಮರಳುತ್ತಾ ಇದ್ದಾರೆ. ಹಂಗಾಗಿ ಒಂದು ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿ ಕೊಟ್ಟಿರೋಂಥ ನಾಯಕ. ಹಂಗಾಗಿ ಇವತ್ತು ನೋಡಿದಂಥ ಟೈಮಲ್ಲಿ ಎಲ್ಲೊಂದು ಕಡೆ ನಮ್ಮೆಲ್ಲರೂ ಕೂಡ ಬೇಸರ ಇತ್ತು ಪಕ್ಷವನ್ನು ಬಿಡುವಂಥ ಟೈಮಲ್ಲಿ. ಇವತ್ತು ಪಕ್ಷವನ್ನು ಬಿಟ್ಟಿದ ನಂತರ ಅವ್ರ ಸ್ವಂತ ಪಕ್ಷ ಕಟ್ಟಿದ ನಂತರ ಅವತ್ತು ಜನನಾಯಕ, ಜನರ ಮನಸ್ಸನ್ನು ಗೆದ್ದಂತ ಒಬ್ಬ ನಾಯಕ ಅಂತೇಳಿ ಅವರು ಒಂದು ರೀತಿ ನಿರೂಪಣೆಯನ್ನು, ಒಂದು ಶಕ್ತಿ ಪ್ರದರ್ಶನ ಅಂದ್ರೆ ನಿರೂಪಣೆ ಅಂದ್ರೆ ವಿಶ್ವಾಸವನ್ನು ಗಳಿಸ್ಕೊಂಡಂತ ಕೆಲಸ ಕೂಡ ಮಾಡಿದಾರೆ. ಹಂಗಾಗಿ ಇವತ್ತು ಅವ್ರ ಸ್ವಂತ ಮನೆ ಭಾರತೀಯ ಜನತಾ ಪಾರ್ಟಿ, ಇದು ತವರು ಮನೆ. ಅವರು ಮನೆಗೆ ಅವರು ಮರಳುತ್ತಾ ಇರೋ ಕಾರಣ ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ಪ್ರಭು ಯಾವ ರೀತಿಯಲ್ಲಿ ಅಗ್ನಿ ಪರೀಕ್ಷೆದಲ್ಲಿ ಗೆದ್ದು ಅವ್ರ ಮನೆಗೆ ಯಾವ ರೀತಿಯಲ್ಲಿ ಸೇರ್ಕೊಂತಾನೋ ಆ ರೀತಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಭಾರತೀಯ ಜನತಾ ಪಾರ್ಟಿ ಸೇರ್ಕೊಂಡಿರೋಕೊಂಡು ನಮ್ಮೆಲ್ಲರಿಗೂ ಕೂಡ ಸಂತೋಷ ಕೂಡ ಇದೆ. ಜನಾರ್ದನ್ ರೆಡ್ಡಿ ಅವರು ಪಕ್ಷ ಸೇರ್ಪಡೆ ಆಗ್ತಿರೋದ್ರಿಂದ ಆ ಭಾಗದಲ್ಲಿ ಎಷ್ಟು ಕ್ಷೇತ್ರದಲ್ಲಿ ಇದರ ಎಫೆಕ್ಟ್ ಆಗುತ್ತೆ? ಜನಾರ್ದನ್ ರೆಡ್ಡಿ ಅವರು ದೇಶದಲ್ಲಿ ನರೇಂದ್ರ ಮೋದಿಜಿಯವರ ಅಲೆ ಅಂದ್ರೆ ಅವರು ವರ್ಚಸ್ಸು ಗಳಿಸ್ಕೊಂಡಿದ್ದಾರೆ. ಬಹುಶಃ ಇವತ್ತು ಮೋದಿಜಿಯವರ ಅಂದ ತಕ್ಷಣ ಇವತ್ತು ಇಡೀ ದೇಶದಲ್ಲಿ ಇವತ್ತು ಜನರು ಕುಣಿದು ಕುಪ್ಪಳಿಸಂತ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಅವರು ಬರೋದ್ರಿಂದ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಅನುಕೂಲ ಆಗುತ್ತೆ, ಮಧ್ಯ ಕರ್ನಾಟಕ ಕೂಡ ಅನುಕೂಲ ಆಗುತ್ತೆ. ಅವ್ರು ಬರೋದ್ರಿಂದ ಯಾವ ರೀತಿಯಲ್ಲಿ ಬಲ ಸೇರಿದೆ ಬಾಹುಬಲಿ ಆಗುತ್ತಾನೋ ಆ ರೀತಿ ಅವ್ರು ಬರೋದ್ರಿಂದ ಒಂದು ಬಾಹುಬಲಿಯಾಗಿ ಜನರಿಗೆ ಶಕ್ತಿ ತುಂಬಂತ ಕೆಲಸ ಕೂಡ ಆಗುತ್ತೆ. ವಿಧಾನಸಭಾ ಚುನಾವಣೆಯಲ್ಲಿ ಈ ಬೆಳವಣಿಗೆ ಆಗಿದ್ರೆ ಬಿಜೆಪಿಗೂ ರಾಮ್ಲು ಅವ್ರಿಗೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇತ್ತ ಅಂತ? ಅಲ್ಲ, ಭಾರತೀಯ ಜನತಾ ಪಾರ್ಟಿ ಇವತ್ತು ಯಾವತ್ತಿದ್ರು ಕೂಡ ಸಂಘಟನೆಯಿಂದ ಬಂದಂತವ್ರು ನಾವೆಲ್ಲರೂ ಕೂಡ. ನಮ್ಮ ಪಾರ್ಟಿ ಅನ್ನಂಥದ್ದು ಸಂಘಟನೆಗೆ ಬಹಳಷ್ಟು ಗೌರವ ಕೊಡ್ತದೆ, ಆದ್ಯತೆಯನ್ನು ಕೊಡ್ತದೆ. ಇವತ್ತು ನಮ್ಮ ಸರ್ಕಾರಗಳಿದ್ದಂಥ ಟೈಮಲ್ಲಿ ಕ್ರೆಡಿಬಿಲಿಟಿಗಳನ್ನು ಬೆಳೆಸ್ಕೊಂಡು ಜನರಿಗೆ ವಿಶ್ವಾಸಗಳು ಗಳಿಸ್ಕೊಂಡಂತ ಕೆಲಸ ಮಾಡಿ. ಉದಾಹರಣೆಗೆ ಇವತ್ತು ಈ ಸರ್ಕಾರ ಗೆದ್ದಂತ ಸರ್ಕಾರ 137 ಸ್ಥಾನಗಳು ಗೆದ್ದಿದ್ರು ಕೂಡ ಇವತ್ತು ಈ ಸರ್ಕಾರ ಒಂದು ವರ್ಷದಲ್ಲಿ ಫೇಲ್ ಆಗಿದೆ. ಜನರು ತಿರಸ್ಕಾರ ಮಾಡ್ತಾ ಇದ್ರ. ಇವತ್ತು ಮೋದಿಜಿ ಸಲುವಾಗಿ, ಸನ್ಮಾನ್ಯ ಯಡಿಯೂರಪ್ಪ ಅವರ ಸಲುವಾಗಿ ಜನರು ಇವತ್ತು ಕುಣಿದು ಕುಪ್ಪಳಿಸ್ತಾ ಇದ್ರ. ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಸೋತಿರಬಹುದು. ಹಂಗಾಗಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಪುನಃ ಇಲ್ಲಿ ಬರೋದ್ರಿಂದ ಮುಂದೆ ದೇವರ ಅವಕಾಶ. ಇವತ್ತು ಲೋಕಸಭೆಯಲ್ಲಿ ಗೆಲ್ತೀವಿ, 28 ಗೆಲ್ತೀವಿ. ದೇಶದಲ್ಲಿ ಪುನಃ ಹ್ಯಾಟ್ರಿಕ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಆಗ್ತಾರ. ಈ ನರೇಂದ್ರ ಮೋದಿಜಿಯವರ ಜೊತೆ ಇವತ್ತು ಪುನಃ ಜನಾರ್ದನ್ ರೆಡ್ಡಿ ಅವರು ಬರೋದ್ರಿಂದ ಮಧ್ಯ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಅನುಕೂಲ ಆಗುತ್ತೆ. ಪುನಃ ಪಕ್ಷ ಸಂಘಟನೆ ಮಾಡುವಂತ ಕೆಲಸ ಮಾಡ್ತೀವಿ. ಬಿಜೆಪಿಯಲ್ಲಿ ಶ್ರೀರಾಮ್ಲು ಸೇರಿದಂತೆ ಎಲ್ಲರೂ ಕೂಡ ನೀವು ಪಕ್ಷಕ್ಕೆ ಬರಬೇಕು ಅಂತ ಮನವಿ ಮಾಡ್ಕೊಂಡ್ರೆ, ಆದ್ರೆ ಒಪ್ಲಿಲ್ಲ. ಆ ಶಕ್ತಿ ಯಾವುದು ಅಂತ ರೆಡ್ಡಿ ಅವರು ಮತ್ತೆ ಬಿಜೆಪಿಗೆ ವಾಪಸ್ ಬರ್ತಾ ಇರೋದಕ್ಕೆ ಕಾರಣ ಆಗಿದ್ದಂತಹ ಬಿಜೆಪಿಯ ಆ ಶಕ್ತಿ ಯಾವುದು ಅಂತ? ಅದು ರಾಷ್ಟ್ರ ಮಟ್ಟದ ನಾಯಕರ, ರಾಜ್ಯ ಮಟ್ಟದ ನಾಯಕ? ಅದು ರಾಷ್ಟ್ರ ಮಟ್ಟದ ನಾಯಕರಾದಂತ ಮೋದಿಜಿಯವರ ಮೇಲೆ ವಿಶ್ವಾಸ, ದೇಶದ ಮೇಲೆ ಜನರಿಟ್ಟಂತ ವಿಶ್ವಾಸ, ಜನರ ಮೇಲೆ ಕ್ರೆಡಿಬಿಲಿಟಿ, ಇವೆಲ್ಲ ನೋಡಿದಂತ ಟೈಮಲ್ಲಿ ಕಾಲನೇ ಉತ್ತರ ಕೊಡಂತ ಕೆಲಸ ಆಗಿದೆ. ಮತ್ತೆ ಅವರು ಮರಳಿ ವಾಪಸ್ ಬಂದಿದ್ದಾರೆ. ಇದು ಮಾಜಿ ಸಚಿವರಾದಂತಹ ಹಾಗೂ ಬಳ್ಳಾರಿಯ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ರಾಮ್ಲು ಅವರು ಹೇಳ್ತಾ ಇರುವಂತಹ ಒಂದು ಮಾತು. ರೆಡ್ಡಿ ಅವರು ಬಂದಿರೋದ್ರಿಂದ ಸಹಜವಾಗಿ ಹೈದರಾಬಾದ್ ಕರ್ನಾಟಕ ಹಾಗೂ ಮಧ್ಯ ಕರ್ನಾಟಕದಲ್ಲಿ ಬಿಜೆಪಿಯ ರಾಜಕೀಯ ಶಕ್ತಿ ಹೆಚ್ಚಾಗಿದೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಯೋಗಿ ಜೊತೆ ಮಾರುತಿ ಪಾಗೋಡ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.